ಪ್ರೇಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ. ಇಂದಿನ ಶುಭ ಸಂದೇಶದಲ್ಲಿ ದೇವರ ಸಾಮ್ರಾಜ್ಯ ಇದೀಗಾಗಲೇ ಪ್ರತ್ಯಕ್ಷವಾಗುವುದೆಂದು ಭಾವಿಸುವ ಜನರಿಗೆ ಯೇಸುಸ್ವಾಮಿ ಒಂದು ಸಾಮರ್ಥ್ಯವನ್ನು ವಿವರಿಸುತ್ತಾರೆ. ಕುಲೀನನೊಬ್ಬ ರಾಜ ಪದವಿ ಗಳಿಸಲು ಬಲು ದೂರದ ನಾಡಿಗೆ ರಾಜಧಾನಿಗೆ ಹೊರಟ. ಇಲ್ಲಿ ಕೆಲವರು ಅವನು ರಾಜನಾಗೋದು ಬೇಡ, ಆತನನ್ನು ಆ ನಾಡಿಗರು ದ್ವೇಷಿಸಿ ನಮಗೆ ಈತನು ರಾಜನಾಗುವುದು ಬೇಡ ಎಂದು ನಿರಾಕರಿಸಿದರು. ಆತ 10 ಮಂದಿ ತನ್ನ ಸೇವಕರಿಗೆ ಕರೆದು ಒಂದೊಂದು ಚಿನ್ನದ ನಾಣ್ಯ ಕೊಟ್ಟು, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದ. ಯಾವ ರೀತಿಯ ದೇವರ ಸಾಮ್ರಾಜ್ಯ ಆ ಲೋಕದ ಜನರು ಬಯಸಿದ್ರು? ಯೇಸುಸ್ವಾಮಿಯ ಸಮಯದಲ್ಲಿ ಯೇಸು ನಮ್ಮನ್ನು ರೋಮ್ ಆಧಿಪತ್ಯದಿಂದ ಬಿಡುಗಡೆ ಮಾಡುವುದು ಎಂದು ಅವರು ಭಾವಿಸಿದರು. ಆದರೆ ಯೇಸು ನನ್ನ ರಾಜ್ಯ ಈ ಲೋಕಕ್ಕೆ ಸೇರಿದ್ದಲ್ಲ ಎಂದು ಇದೀಗಾಗಲೇ ಸ್ಪಷ್ಟೀಕರಿಸಿದ್ದಾರೆ. ತಾನು ರಾಜ ಪದವಿಯೊಂದಿಗೆ ಪುನರಾಗಮಿಸುವಾಗ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಸತ್ತು 3ನೇ ದಿನ ಪುನರುತ್ಥಾನರಾಗಿ ನಮಗೆ ತಿಳಿದಿದೆ ಅವರು ಸ್ವರ್ಗಾರೋಹಣವಾದರು. ಅವರು ಆ ರಾಜ ಪದವಿ ಗಳಿಸಲು ಹೋಗಿದ್ದಾರೆ. ಮತ್ತೆ ಅವರು ಮರಳಿ ಬರ್ತಾರೆ. ಒಂದು ದಿನ ಮುಂದೊಂದು ದಿನ ನ್ಯಾಯ ವಿಚಾರಣೆಯಾಗುವುದು. ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ, ಮೊದಲನೇದಾಗಿ ಸೇವಕರು ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತಾರೆ. ಪ್ರತಿಯೊಬ್ಬನು ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. 2 ಕೊರಿಂಥ್ಯ 5:10 ಹೇಳುವಂತೆ ಪ್ರತಿಯೊಬ್ಬ ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲ ಪಡೆಯಲೇಬೇಕು. ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಆತ ಕಳುಹಿಸಿದ. ಇವತ್ತು 10 ಮಂದಿ ಸೇವಕರಿಗೂ ಒಂದೇ ವಿಧವಾದ ಸಮಾನಾದ ಚಿನ್ನದ ನಾಣ್ಯ ಕೊಡಲಾಗಿತ್ತು. ಇದರ ಅರ್ಥ ಕ್ರಿಸ್ತನಲ್ಲಿ ಅವರ ಅನ್ಯೋನ್ಯತೆಯಲ್ಲಿರುವ ಒಂದು ಉತ್ತಮ ದೈವಿಕ ಜೀವನ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೂ ದೊರಕಿದೆ. ಇದೊಂದು ದೇವರ ವರಪ್ರಸಾದವಾಗಿದೆ. ಯೇಸು ಕ್ರಿಸ್ತರಿಂದ ಇವತ್ತು ನಾವು ಆ ರಕ್ಷಣೆಯನ್ನು ಪಡೆದಿದ್ದೇವೆ. ಕ್ರಿಸ್ತನಲ್ಲಿ ಶಾಶ್ವತವಾಗಿ ನಮ್ಮ ಜೀವನ ಮುಂದುವರಿಸುವ ಸೌಭಾಗ್ಯ ದೊರಕಿದೆ. ಈ ಹೊಸ ಜೀವನದಲ್ಲಿ ದೇವರು ನಮ್ಮಿಂದ ಏನು ಬಯಸ್ತಾರೆ? ಅವ್ರ ಫಲ ಬಯಸ್ತಾರೆ, ಒಂದು ಸಾಕ್ಷಿ ಜೀವನ ಬಯಸ್ತಾರೆ. ಪ್ರಿಯರೇ, ನಮ್ಮಿಂದ ದೇವರು ಬಯಸುವ ಫಲ ನಮ್ಮ ಮುಖಾಂತರ ಸಿಗಬೇಕಾದ್ರೆ ಅಥವಾ ನಾವು ಸಾಕ್ಷಿ ಆಗಬೇಕಾದ್ರೆ ಮೊದಲನೇದಾಗಿ ನಾವು ದೇವರ ಅನ್ಯೋನ್ಯತೆಯಲ್ಲಿ ದಿನ ಜೀವಿಸಬೇಕು ಮತ್ತು ಪವಿತ್ರಾತ್ಮ ಶಕ್ತಿಯಿಂದ ನಾವು ತುಂಬಲ್ಪಡಬೇಕು. ನಮಗೆ ನಮ್ಮ ಅಪಾಯಿಂಟ್ಮೆಂಟ್ ತಿಳಿದಿರಬೇಕು. ದೇವರು ನಮ್ಮಿಂದ ಸೇವೆ ಬಯಸ್ತಾರೆ. ನಾವು ಅವರು ಪುನರಾಗಮಿಸುವಾಗ ತನಕ ನಾವು ವ್ಯಾಪಾರ ಮಾಡಿಕೊಂಡಿರಬೇಕು. ಅಂದರೆ ಸತ್ಯ ಶುಭ ಸಂದೇಶ ಸಾರುವ ಋಣ, ಈ ಸಾಲ ಹೊಣೆ ನಮ್ಮೆಲ್ಲರಿಗೂ ಇದೆ. ಯೇಸು ಕ್ರಿಸ್ತರು ವರವಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಈ ಪ್ರೀತಿಯ ಋಣವನ್ನು ನಾವು ಎಷ್ಟು ತೀರಿಸಿದ್ರೂ ನಮ್ಮಿಂದ ಅದನ್ನು ಪೂರ್ಣವಾಗಿ ತೀರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಿಯರೇ, ಈ ಜೀವನ, ಈ ಹೊಸ ಜೀವನ, ಈ ಬ್ಲೆಸ್ಸಡ್ ಲೈಫ್ ಯೇಸು ಕ್ರಿಸ್ತರಿಗಾಗಿ ಜೀವಿಸೋಣ. ನಮ್ಮ ದೇಹದ ಇಚ್ಛೆ ದುರಿಚ್ಛೆಗಳನ್ನು, ಸ್ವಾರ್ಥವನ್ನು ನಮ್ಮ ಪಾಲಿಗೆ ನಾವು ಜೀವಿಸೋದನ್ನು ನಿಲ್ಲಿಸೋಣ. ಬದಲಾಗಿ ಕ್ರಿಸ್ತನಿಗಾಗಿ ಜೀವಿಸೋಣ. ಅವರು ಬಯಸುವ ಆ ಜೀವನ ನಾವು ಈ ಲೋಕದಲ್ಲಿ ಜೀವಿಸೋಣ. ಅನೇಕರಿಗೆ ಸ್ವರ್ಗದ ಕಡೆಗೆ, ನರಕದಿಂದ ಕಾಪಾಡುವ ಆ ಕಾರ್ಯದಲ್ಲಿ, ಶುಭ ಸಂದೇಶ ಸಾರುವ ಕಾರ್ಯದಲ್ಲಿ ನಾವು ತತ್ಪರರಾಗೋಣ. ಯಾರು ಈ ಯೇಸು ಕ್ರಿಸ್ತರ ರಾಜ ಪದವಿಯನ್ನು ತಿರಸ್ಕರಿಸುತ್ತಾರೋ ಅವರಿಗೆ ತೀರ್ಪಿನ ದಿನ ದಂಡನಾ ತೀರ್ಪಾಗುವುದು, ಅವ್ರ ಗುರಿಯಾಗುವರು ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಈ ಶುಭ ಸಂದೇಶವನ್ನು ಸಾರಿ ಎಲ್ಲರಿಗೂ ಕ್ರಿಸ್ತನ ಆ ರುಚಿಯನ್ನು ಕೊಡುವ ದೇವರ ಮಕ್ಕಳು, ದೇವರ ಸೇವಕರು ನಾವಾಗೋಣ. ಆಮೇನ್. ಪ್ರೇಸ್ ದ ಲಾರ್ಡ್.